ವಂದನೆಗಳು ಆಂಟಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚುವುದಾದ್ರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ತಂದೆ ನಿಮ್ಮೊಟ್ಟಿಗೆ ಮಾತನಾಡ್ಲಿಕ್ಕೆ ಕೊಟ್ಟಂತ ಈ ಒಂದು ಭಾಗ್ಯಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಕಳೆದ ದಿನವೆಲ್ಲ ನಮ್ಮೆಲ್ಲರನ್ನು ಕಾದು ಕಾಪಾಡಿ ಸಜೀವ ಲೆಕ್ಕದಲ್ಲಿ ಇಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಇಲ್ಲಿಯವರೆಗೂ ನಿಮ್ಮ ಮಕ್ಕಳು ಹಾಡಿನ ಮುಖಾಂತರ ನಿಮ್ಮನ್ನು ಘನಪಡಿಸಿದ್ದಾರೆ, ಅದಕ್ಕಾಗಿ ಸ್ತೋತ್ರ ತಂದೆ. ಈ ಒಂದು ಸಮಯದಲ್ಲಿ ತಂದೆ, ನಾನು ನಿಮ್ಮ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳುವಾಗ ತಂದೆ, ನನಗೆ ಬೇಕಾದಂತ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಪರಿಶುದ್ಧಾತ್ಮನ ಸಹಾಯವನ್ನು ಕೂಡ ನನಗೆ ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಪ್ರಾರಂಭದಿಂದ ಕೊನೆಯವರೆಗೂ ನೀವೇ ಜೊತೆಯಾಗಿದ್ದು ನಡೆಸಬೇಕೆಂದು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಒಂದು ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಆತ್ಮೀಯರೆಲ್ಲರಿಗೂ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ವಂದನೆಗಳ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವು ಆಲೋಚನೆ ಮಾಡುವಂತಹ ಅಂಶದ ಹೆಸರು ನಿನ್ನ ಸ್ನೇಹ ಯಾರೊಂದಿಗೆ. ನಿನ್ನ ಒಂದು ಸ್ನೇಹ ಯಾರೊಂದಿಗೆ. ಈ ಒಂದು ಪ್ರಪಂಚದಲ್ಲಿ ನೋಡೋದಾದ್ರೆ ಒಂದು ಸ್ನೇಹಿತರ ಒಂದು ದಿನೋತ್ಸವವನ್ನು ಆಚರಣೆ ಮಾಡ್ತಾರೆ ಪ್ರಿಯರೇ. ಒಬ್ಬೊಬ್ಬರಿಗೆ ಒಂದೊಂದು ದಿನವಾಗಿ 365 ದಿನಗಳು ಒಂದೊಂದು ದಿನವನ್ನು ಸೆಲೆಬ್ರೇಟ್ ಮಾಡ್ತಾರೆ ಒಂದೊಂದು ಇದಕ್ಕಾಗಿ. ಫಾದರ್ಸ್ ಡೇ ಅಂತ ಹೇಳಿ, ಮದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಇನ್ನ ಕೆಲವು ರೋಗಗಳಿಗೆ ಕೂಡ ಒಂದೊಂದು ಒಂದು ದಿನವನ್ನು ಮಾಡ್ತಾ ಇದಾರೆ. ಏಡ್ಸ್ ಡೇ ಅಂತ ಹೇಳಿ, ಕ್ಯಾನ್ಸರ್, ಭಯಂಕರವಾದಂತ ಕ್ಯಾನ್ಸರ್ ಅಂತ ಆ ಒಂದು ದಿನಕ್ಕಾಗಿ, ಪರಿಸರ ದಿನಾಚರಣೆ, ಈ ರೀತಿಯಾಗಿ ಒಂದು ದಿನಗಳನ್ನ ಒಂದೊಂದು ದಿನವನ್ನು ಒಂದೊಂದು ಒಂದು ಸೆಲೆಬ್ರೇಟ್ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ ಪ್ರಿಯರೇ. ಅಂದ್ರೆ 365 ಡೇಸ್ ಕೂಡ ಒಂದು ದಿನಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಮತ್ತೆ ಈ ಒಂದು ಫ್ರೆಂಡ್ಶಿಪ್ ಡೇ ಅನ್ನು ಕೂಡ ಒಂದು ಒಂದು ದಿನವನ್ನು ಆಗಸ್ಟ್ ತಿಂಗಳಲ್ಲಿ ಒಂದು ಮೊದಲನೇ ವಾರದಲ್ಲಿ ಫ್ರೆಂಡ್ಶಿಪ್ ಡೇ ಅನ್ನು ಕೂಡ ಆಚರಿಸ್ತಾರೆ. ಅಂದ್ರೆ ಇದಕ್ಕೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಬಹಳ ಮಂದಿ ಕೊಡ್ತಾರೆ ಪ್ರಿಯರೇ. ಮತ್ತೆ ಫ್ರೆಂಡ್ಶಿಪ್ ಬಗ್ಗೆ ದೇವ್ರೇನಾದ್ರು ಹೇಳಿದಾರ ಅಂತ ನೋಡೋಣ ಪ್ರಿಯರೇ. ಇನ್ನ ಮಹನೀಯರು ಕೂಡ ಒಂದು ಸ್ನೇಹದ ಬಗ್ಗೆ, ಸ್ನೇಹಿತರ ಒಂದು ಸ್ನೇಹಿತರ ಬಗ್ಗೆ ಹೇಳಿದ್ದಾರೆ. ಮಹನೀಯರು ಯಾರಂತ ನೋಡೋದಾದ್ರೆ, ಇನ್ನ ಸ್ನೇಹದ ಬಗ್ಗೆ ನೋಡ್ಬೇಕಾದ್ರೆ ಹಾಡುಗಳನ್ನು ಬರೆದಿದ್ದಾರೆ. ಅನೇಕ ಮಂದಿ ಸಿನಿಮಾ ಹಾಡುಗಳಾಗಿರ್ಬೋದು ಅಥವಾ ಬೇರೆ ರೀತಿಯಂತಹ ಹಾಡುಗಳನ್ನು ಕೂಡ ಬರೆದಿದ್ದಾರೆ. ಮತ್ತೆ ಮೂವೀಸ್ ಅನ್ನು ಕೂಡ ತೆಗ್ದಿದ್ದಾರೆ ಪ್ರಿಯರೇ. ಮತ್ತೆ ಮಹನೀಯರು ಕೂಡ ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಆ ಮಾತುಗಳೇನಂತಾರೆ, ಒಂದು ವಿವೇಕಾನಂದರವರು ಹೇಳ್ತಾರೆ, ಸ್ನೇಹಿತರು ಎಷ್ಟಿದ್ರು ಪರವಾಗಿಲ್ಲ, ಒಂದು ಸ್ನೇಹಿತರು 100 ಮಂದಿ 1000 ಎಷ್ಟು ಜನ ಇದ್ರು ಪರವಾಗಿಲ್ಲ, ಆದ್ರೆ ಒಬ್ಬ ಶತ್ರು ಇದ್ರು ಕೂಡ ಅದು ನಮಗೆ ಬಹಳ ಹಾನಿಕರ ಅಂತ ಹೇಳಿದ್ದಾರೆ ಪ್ರಿಯರೇ. ಮತ್ತೆ ಮಹಾತ್ಮ ಗಾಂಧೀಜಿ ಅವರು ಏನಂತ ಹೇಳಿದ್ದಾರೆ ಅಂದ್ರೆ, ಕಷ್ಟ ಕಾಲದಲ್ಲೇ ನಮ್ಮ ಒಂದು ಸ್ನೇಹಿತರು ಯಾರಂತ ನಮ್ಗೆ ಗೊತ್ತಾಗುತ್ತೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಇವಾಗ ಸಪೋಸ್ ನಮ್ಮ ಹತ್ರ ದುಡ್ಡಿದ್ದಾಗ ನಮ್ಮ ಫ್ರೆಂಡ್ಸ್ ನಮ್ ಬಳಿ ಇರ್ತಾರೆ. ಅದೇ ನಮ್ ಕಷ್ಟ ಬಂದಾಗ ಯಾರು ನಮ್ಮ ಬಳಿ ಇರ್ತಾರೋ ಅವರೇ ನಮ್ಮ ಫ್ರೆಂಡ್. ಯಾರನ್ನ ಬಿಟ್ಟು ಹೋಗ್ತಾರೋ ಅವರು ನಮ್ಮ ಒಂದು ನಿಜವಾದಂತಹ ಸ್ನೇಹಿತರು ಅಲ್ಲ. ಅದೇ ರೀತಿಯಾಗಿ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಏನಂತಂದ್ರೆ, ಕೊಟ್ಟದ್ದನ್ನು ಮರೆತು ಬಿಡ್ಬೇಕು, ಮತ್ತೆ ನಾವು ಪಡೆದುಕೊಂಡಿರ್ತೀವಲ್ಲ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳುವವರೇ ನಿಜವಾದಂತಹ ಸ್ನೇಹಿತರು ಎಂಬುದಾಗಿ ಹೇಳಿದ್ದಾರೆ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಕೂಡ ಹೇಳಿದ್ದಾರೆ, ಮಹನೀಯನು ಮಾರ್ಟಿನ್ ಲೂಥರ್ ಕಿಂಗ್ ಅಂತ. ಈತನು ಹೇಳಿದ್ದಾನೆ, ಕೆಟ್ಟ ಸ್ನೇಹಿತರು 100 ಮಂದಿ ಇರುವುದಕ್ಕಿಂತ ಸ್ನೇಹಿತರನ್ನುವಂಥವ್ರು ಇಲ್ಲದೆ ಇರುವುದೇ ಒಂದು ಉತ್ತಮ ಎಂಬುದಾಗಿ ಹೇಳಿದ್ದಾರೆ. ಮತ್ತೆ ಅಂದ್ರೆ ಒಂದು ಕೆಟ್ಟ ಸ್ನೇಹಿತರು 100 ಮಂದಿ ಇರೋದಕ್ಕಿಂತ ಸ್ನೇಹಿತರು ಇಲ್ದೇ ಇರೋದೇ ಎಷ್ಟು ಉತ್ತಮ ಎಂಬುದಾಗಿ ಹೇಳಿದ್ದಾರೆ. ಮತ್ತೆ ಇನ್ನೊಬ್ರು ಬೆಂಜಮಿನ್ ಫ್ರಾಂಕ್ಲಿನ್ ಇವರೇನಂತ ಹೇಳಿದ್ದಾರೆ ಅಂದ್ರೆ, ನಮ್ಮ ಒಂದು ತಪ್ಪುಗಳನ್ನು, ನಮ್ಮ ಒಂದು ಜವಾಬ್ದಾರಿಯನ್ನು ಅಥವಾ ನಮ್ಮ ಒಂದು ಕೆಟ್ಟ ಕೆಲಸಗಳನ್ನು ನಮ್ಮ ಮುಂದೆ ಹೇಳುವವರೇ ಒಂದು ನಿಜವಾದಂತ ಸ್ನೇಹಿತರು ಅಂತ ಹೇಳಿದ್ದಾರೆ. ಸ್ನೇಹದ ಬಗ್ಗೆ ಮಹನೀಯರು ಈ ರೀತಿಯಾಗಿ ಹೇಳಿದ್ದಾರೆ ಪ್ರಿಯರೇ. ಮತ್ತೆ ಸ್ನೇಹದ ಬಗ್ಗೆ ನಾವು ಬಹಳ ಕೇಳಿದೀವಿ. ಅಂದ್ರೆ ಫ್ರೆಂಡ್ಶಿಪ್ ಬಗ್ಗೆ ಬಹಳ ಕೇಳಿರ್ತೀವಿ. ಆ ಒಂದು ಸ್ನೇಹವನ್ನು ಇವಾಗ ಸಪೋಸ್ ನಾವು
ನಮ್ಮ ಸ್ನೇಹಿತರನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳಕ್ಕೆ ನಮ್ಗೆ ಅವಕಾಶ ಇದೆ. ಈಗ ನಾವು ಹುಟ್ಟಿರ್ತೀವಿ, ನಾವು ಹುಟ್ಟಿದ ಮೇಲೆ ನನಗೆ ಇವರೇ ಅಪ್ಪ ಬೇಕು, ಇವರೇ ಅಮ್ಮ ಬೇಕು, ಇವರೇ ಫ್ರೆಂಡ್, ಇವರೇ ಅಣ್ಣ ಆಗಿರ್ಬೇಕು, ಇವರೇ ತಂಗಿ ಆಗಿರ್ಬೇಕು, ಇವರೇ ಮಾವ, ಇವರೇ ಅಜ್ಜಿ, ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅವಕಾಶ ನಮ್ಗೆ ಇಲ್ಲ. ಆದ್ರೆ ಒಂದೇ ಒಂದು ಅವಕಾಶ ಇದೆ, ಯಾವ್ದು, ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು? ಫ್ರೆಂಡ್ಸ್ ನ. ಅಂದ್ರೆ ನಾವು ಫ್ರೆಂಡ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರೆ ನಾವು ಯಾವ ರೀತಿಯಾದಂತಹ ಫ್ರೆಂಡ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀವಿ? ಒಂದು ಅವಕಾಶ ಕೊಟ್ಟಿದ್ದಾರೆ ದೇವ್ರು. ಆ ಒಂದು ಫ್ರೆಂಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಜಾಗ್ರತೆಯಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಪ್ರಿಯರೇ. ಉದಾಹರಣೆಗೆ, ಫೇಸ್ಬುಕ್ ನಲ್ಲಿ ಒಬ್ಬ ಫ್ರೆಂಡ್ ಹಾಯ್ ಅಂತ ಕಳಿಸ್ತಾನೆ, ಇವರು ಇನ್ನ ಹಾಯ್ ಅಂತ ಈ ರೀತಿಯಾಗಿ ಅವರ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ, ಆ ಒಂದು ಫ್ರೆಂಡ್ಶಿಪ್ ಪ್ರೀತಿಯಾಗಿ ಬದಲಾಗಿ, ಆ ಒಂದು ಆಕೆ ಒಂದು ಆಕೆಯನ್ನೇ ಕೆಡಿಸುತ್ತಾರೆ ಪ್ರಿಯರೇ. ಆಕೆಯನ್ನು ಕೆಡಿಸಿ ಆ ಒಂದು ಪ್ರಾಣ ತೆಗೆದುಕೊಳ್ಳುವಂತ ಸ್ಥಿತಿಗೆ ಹೋಗ್ತಾರೆ ಪ್ರಿಯರೇ. ಇದು ಯಾವ್ದ್ರಿಂದ ಆಗುತ್ತೆ ಅಂದ್ರೆ, ಆ ಒಂದು ಫ್ರೆಂಡ್ಶಿಪ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾದ ಫ್ರೆಂಡ್ಸ್ ಇದಾರೆ ಪ್ರಿಯರೇ. ಮತ್ತೆ ಇನ್ನ ಕೆಲವರು ನೋಡ್ಬೇಕಾದ್ರೆ, ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ಒಂದು ದುಡ್ಡಿನಗೋಸ್ಕರ ಫ್ರೆಂಡ್ಶಿಪ್ ಮಾಡ್ತಾರೆ. ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದನ್ನ ಹಣದಿಗೋಸ್ಕರ ಬಳಸ್ಕೊಳ್ತಾರೆ ಪ್ರಿಯರೇ. ಮತ್ತೆ ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ಬೇಕು, ಯಾರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ದೇವ್ರು ನಮಗೆ ಬರ್ಸಿದ್ದಾರೆ ನೋಡಿ. ಆ ಮಾತನ್ನ ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯ 12ರಿಂದ 14. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಸಾಕು. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರಾಗಿರ್ತಾರೋ, ಯಾರು ದೇವರ ಒಂದು ಆಜ್ಞೆಗಳನ್ನು ಪಾಲಿಸ್ತಾರೋ ಅಂಥವ್ರಿಗೆ ಆತನ ಏನಾಗಿರ್ತಾನೆ ಅಂದ್ರೆ ಆಪ್ತ ಮಿತ್ರನಾಗಿರ್ತಾನೆ. ಅಂದ್ರೆ ಒಂದು ಬೆಸ್ಟ್ ಫ್ರೆಂಡ್ ಆಗಿ ದೇವರು ಇರ್ತಾರೆ. ಯಾವಾಗ ಅಂದ್ರೆ, ಯಾವಾಗ ನಾವು ಒಂದು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ತೀವೋ, ಒಂದು ದೇವರ ಆಜ್ಞೆಗಳನ್ನು ಪಾಲಿಸ್ತೀವೋ, ಆಗ ಮಾತ್ರ ದೇವರು ನಮ್ಮ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಇರ್ತಾರೆ ಪ್ರಿಯರೇ. ಮತ್ತೆ ನಮ್ಮ ಸ್ನೇಹಿತರು ಯಾರು, ನಾವು ಯಾರ ಬಳಿ ಒಂದು ಸ್ನೇಹವನ್ನು ಬೆಳೆಸ್ಕೊಳ್ತಾ ಇದ್ದೀವಿ? ಇವಾಗ ಸಪೋಸ್ ಒಂದು ಮೀಟಿಂಗು, ಸೆಮಿನಾರು ಏನೋ ನಡೆಯುತ್ತೆ, ಆಗ ನಾವು ನಮ್ಮ ಸ್ನೇಹಿತರನ್ನ ಇನ್ವೈಟ್ ಮಾಡ್ತೀವಿ, ಬನ್ನಿ ಹೀಗೆ ನಮ್ಮ ಚರ್ಚ್ ನಲ್ಲಿ ಮೀಟಿಂಗ್ ಇದೆ, ಸೆಮಿನಾರ್ ಇದೆ ಎಂಬ ರೀತಿಯಲ್ಲಿ ನಾವು ಕರಿತೀವಿ. ಅವ್ರೇನ್ ಹೇಳ್ತಾರೆ? ಕೆಲವರು ಬರ್ಬೋದು, ಆದ್ರೆ ಬಹಳಷ್ಟು ಮಂದಿ ಏನ್ ಹೇಳ್ತಾರೆ, ನಮ್ಗೆ ಕೆಲ್ಸ ಇದೆ, ನಮ್ಗೆ ವರ್ಕ್ ಇದೆ, ಮತ್ತೆ ನನಗೆ ಬೇರೆ ಮೀಟಿಂಗ್ಸ್ ಇದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಬೇರೆ ಯಾವ್ದಕ್ಕಾರ ಒಂದು ಮೂವಿಗೆ ಹೋಗೋಣ ಬನ್ನಿ, ಅಥವಾ ಒಂದು ಬೇರೆ ಏನೋ ಪ್ರೋಗ್ರಾಮ್ಗೆ ಹೋಗೋಣ ಬನ್ನಿ ಅಂದ ತಕ್ಷಣ ಬರ್ತಾರೆ. ಒಬ್ಬನಲ್ಲ 4 ದಿನ ಹಾಕೊಂಡು ಬರ್ತಾರೆ. ಮತ್ತೆ ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ಬೇಕು ಅಂದ್ರೆ, ಯಾರು ಒಂದು ದೇವರ ಜ್ಞಾನವನ್ನು ತಿಳಿದಿರ್ತಾರೋ, ಯಾರು ಒಂದು ದೇವರ ಒಂದು ಆಜ್ಞೆಗಳನ್ನು ಗೈಕೊಳ್ತಾರೋ ಅವರೊಟ್ಟಿಗೆ ನಮ್ಮ ಒಂದು ಸ್ನೇಹವನ್ನು ಮಾಡ್ಬೇಕು ಪ್ರಿಯರೇ. ನಮ್ಮ ಒಂದು ಬೈಬಲ್ ನಲ್ಲಿ ನೋಡೋದಾದ್ರೆ, ದಾವೀದನು ಮತ್ತೆ ಯೋನಾಥಾನ್ ಇವರ ಸ್ನೇಹದ ಬಗ್ಗೆ ಹೆಚ್ಚಾಗಿ ಒಂದು ಗ್ರಂಥದಲ್ಲಿ ಬರ್ಸಿದ್ದಾರೆ. ಅಂದ್ರೆ ದಾವೀದನು ಮತ್ತೆ ಯೋನಾಥಾನನು, ಇವರು ಇಬ್ಬರು ಕೂಡ ಬಹಳ ಬೆಸ್ಟ್ ಫ್ರೆಂಡ್ಸ್ ಪ್ರಿಯರೇ. ಒಂದು ಬಹಳ ಬೆಸ್ಟ್ ಫ್ರೆಂಡ್ಸ್ ಆಗಿರೋವ್ರ ಬಗ್ಗೆ ಒಂದು ಬೈಬಲ್ ಗ್ರಂಥದಲ್ಲಿ ಏನ್ ಬರ್ಸಿದ್ದಾರೆ ಅಂತ ನೋಡೋಣ ನೋಡಿ. ಸಮುವೇಲನ ಗ್ರಂಥ, 1ನೇ ಗ್ರಂಥ 18ನೇ ಅಧ್ಯಾಯ 1ನೇ ವಚನ. ಸಮುವೇಲನ 1ನೇ ಗ್ರಂಥ 18ನೇ ಅಧ್ಯಾಯ 1ನೇ ವಚನ.
ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ನನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಅಂದಿನಿಂದ ಸೌಲನು ದಾವೀದನನ್ನು ಸಾಕು ಪ್ರಿಯರೇ. ಇಲ್ಲಿ ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಅಂದ್ರೆ ಇಲ್ಲಿ ದಾವೀದನದು ಮತ್ತೆ ಯೋನಾಥನನವರ ಫ್ರೆಂಡ್ಶಿಪ್ ಹೇಗಿದೆ ಅಂದ್ರೆ ತನ್ನ ಪ್ರಾಣದೊಡನೆ ಒಂದಾಯಿತು. ಇಲ್ಲಿ ತನ್ನ ಪ್ರಾಣದಂತೆಯೇ ಇವರು ಒಬ್ಬರನ್ನೊಬ್ರು ಪ್ರೀತಿಸ್ಕೊಳ್ತಾ ಇದ್ದಾರೆ ಪ್ರಿಯರೇ. ಅಂದ್ರೆ ಇಲ್ಲಿ ದಾವೀದನವರು ನೋಡಿದ್ರೆ ದಾವೀದನವರು ಒಂದು ಯೋನಾಥಾನ್ ಅವರ ತಂದೆಗೆ ಶತ್ರು ಪ್ರಿಯರೇ. ಈ ಶತ್ರುವಾಗಿರುವಂತ ಒಂದು ದಾವೀದನನ್ನು ಎಷ್ಟೋ ಬಾರಿ ಕೊಲ್ಲಿಸಬೇಕಂತ ಆ ಒಂದು ಪ್ಲಾನ್ ಗಳನ್ನು ಮಾಡಿದಾಗ ಯೋನಾಥಾನನವರು ಆ ಒಂದು ಪ್ಲಾನ್ ಗಳನ್ನು ದಾವೀದನವರಿಗೆ ಹೇಳಿ ಅವರನ್ನು ತಪ್ಪಿಸಿದ್ದಾರೆ ಪ್ರಿಯರೇ. ಅಂದ್ರೆ ದಾವೀದನಿಗೆ ಯೋನಾಥಾನನು ಒಂದು ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಪ್ರಿಯರೇ. ಅಂದ್ರೆ ತನ್ನ ಪ್ರಾಣ ಸ್ನೇಹಿತರಾಗಿ ಇದ್ದಾರೆ. ಅಂದ್ರೆ ದಾವೀದನನ್ನು ಎಷ್ಟೋ ಬಾರಿ ಯಾರು ತಪ್ಪಿಸಿದ್ದಾರೆ ಅಂದ್ರೆ ಯೋನಾಥನನು ಒಂದು ತನ್ನ ತಂದೆಯ ಒಂದು ಆಲೋಚನೆಗಳನ್ನು ಕೇಳಿ ಆ ಒಂದು ದಾವೀದನವರನ್ನು ತಪ್ಪಿಸಿದ್ದಾರೆ ಪ್ರಿಯರೇ. ಎಷ್ಟೋ ಬಾರಿ ತಪ್ಪಿಸ್ಕೊಂಡು ಬಂದಿದ್ದಾರೆ. ಮತ್ತೆ ಯೋನಾಥನನವ್ರ ಬಗ್ಗೆ ನೋಡೋದಾದ್ರೆ ಇನ್ನ ಯೋನಾಥಾನನು ಸೌಲನ ನಂತರ ಯೋನಾಥಾನನೇ ಇನ್ನ ಅರಸನ ಒಂದು ಸ್ಥಾನಕ್ಕೆ ಬರುವಂತದ್ದು, ಒಂದು ಸಿಂಹಾಸನ ಅನ್ನುವಂಥದ್ದು ಯೋನಾಥಾನನವರಿಗೆ ಬರುವಂತದ್ದು. ಆದ್ರೆ ಯೋನಾಥಾನನವರು ಯಾವತ್ತೂ ಕೂಡ ಒಂದು ಸಿಂಹಾಸನದ ಬಗ್ಗೆ ಆಗ್ಲಿ ಒಂದು ಅಧಿಕಾರದ ಬಗ್ಗೆ ಆಗ್ಲಿ ಎಂದೂ ಕೂಡ ಯೋಚನೆ ಮಾಡ್ಲಿಲ್ಲ ಪ್ರಿಯರೇ. ಅವರು ಒಂದು ಸಿಂಹಾಸನ ಅನ್ನುವಂಥದ್ದು ಅಧಿಕಾರ ಅನ್ನುವಂಥದ್ದು ಅವರ ಒಂದು ಸ್ನೇಹದಲ್ಲಿ ಅದು ಬಹಳ ಕಡಿಮೆ ಆಗಿದೆ ಪ್ರಿಯರೇ. ಅಂದ್ರೆ ಸ್ನೇಹಕ್ಕೆ ಕೊಟ್ಟಂತ ಬೆಲೆ ಇವರು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಮತ್ತೆ ಯಾವ ರೀತಿ ಇವ್ರು ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಯೆಹೋವನ ಒಂದು ಭಯಭಕ್ತಿ ಉಳ್ಳವರಿಗೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಯಾರು ದೇವರ ಒಂದು ಆಜ್ಞೆಗಳನ್ನ ಪಾಲಿಸ್ತಾರೋ ಅವರ ಬಳಿ ಇವರು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರು ಒಂದು ಆಜ್ಞೆಗಳನ್ನು ಪಾಲಿಸಿದ್ದಾರೆ ಅವರಿಗೆ ದೇವರೇನಾಗಿದ್ದಾರೆ ಆಪ್ತ ಮಿತ್ರನು ಎಂಬುದಾಗಿ ವರ್ಸಿದ್ದಾರೆ. ಅಂದ್ರೆ ಸದ್ಭಕ್ತರಿಗೆ ಆತನು ಆಪ್ತ ಮಿತ್ರನು. ನಾವು ಕೂಡ ಸಭೆಗೆ ಬರ್ತಾ ಹೋಗ್ತಾ ಇರ್ಬೇಕಾದ್ರೆ ನಾವು ಯಾವ ರೀತಿಯಾದಂತ ಒಂದು ಸಹೋದರ ಒಂದು ಸಹವಾಸ ನಾವು ಮಾಡ್ತಾ ಇದೀವಿ, ಅನ್ಯೋನ್ಯತೆಯಲ್ಲಿ ಇದ್ದೀವಿ. ಯಾವ ರೀತಿ ಇದ್ದವರಿಗೆ ಪ್ರತಿ ವಾರ ಬರ್ತಾರೆ. ಮತ್ತೆ ಯಾರು ಆ ಒಂದು ದೇವರ ಒಂದು ಜ್ಞಾನದಲ್ಲಿ ಬೆಳಿತಾ ಇರ್ತಾರೆ, ಯಾರು ದೇವರ ಒಂದು ಆಜ್ಞೆಗಳನ್ನ ಪಾಲಿಸ್ತಾರೆ, ಯಾರು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಿದ್ದಾರೆ ಅಂತ ನೋಡಿ ನಾವು ಅವರ ಬಳಿ ನಮ್ಮ ಒಂದು ಸಹವಾಸವನ್ನು ಮಾಡಬೇಕು ಪ್ರಿಯರೇ. ಮತ್ತೆ ಇನ್ನೊಂದು ವಚನವನ್ನು ನೋಡಿ 1 ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 1 ಅಧ್ಯಾಯ 9 ವಚನ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನು. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಅಂದ್ರೆ ನಮ್ಮನ್ನು ಯಾರು ಕರೆದಿದ್ದಾರೆ? ದೇವರು. ಯಾಕೆ? ಯೇಸು ಕ್ರಿಸ್ತರ ಒಂದು ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ನಮ್ಮನ್ನ ಕರೆದಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತರ ಬಳಿ ನಾವು ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ ಪ್ರಿಯರೇ. ಈ ರೀತಿಯಾಗಿ ದೇವರು ನಮ್ಮನ್ನು ಯೇಸು ಕ್ರಿಸ್ತರಿಗೆ ಫ್ರೆಂಡ್ ಆಗ್ಲಿಕ್ಕೆ ಕರೆದಿದ್ದಾರೆ. ಅಂದ್ರೆ ನಾವು ಯಾವಾಗ ಯೇಸು ಕ್ರಿಸ್ತರಿಗೆ ಫ್ರೆಂಡ್ ಆಗ್ತೀವಿ? ಅಂದ್ರೆ ಯಾವಾಗ ನಾವು ಒಂದು ದೇವರ ಭಯ ಭಕ್ತಿಯಲ್ಲಿ ಇರ್ತೀವೋ, ಯಾವಾಗ ಒಂದು ದೇವರ ಒಂದು ಜ್ಞಾನದಲ್ಲಿ ದೇವರ ಆಜ್ಞೆಗಳನ್ನು ಪಾಲಿಸ್ತೀವೋ ಅವಾಗ ಮಾತ್ರ ಯೇಸು ಕ್ರಿಸ್ತರು ನಮಗೆ ಫ್ರೆಂಡ್ ಆಗ್ತಾರೆ. ಹೆಚ್ಚಾಗಿ ನಾವು ಒಂದು ದೇವರ ಒಂದು ಸಹವಾಸದಲ್ಲಿದ್ರೆ ದೇವರು ನಮಗೆ ಫ್ರೆಂಡ್ ಆಗ್ತಾರೆ, ಯೇಸು ಕ್ರಿಸ್ತರು ನಮಗೆ ಫ್ರೆಂಡ್ ಆಗ್ತಾರೆ. ಇಲ್ಲಿ ನೋಡೋದಾದ್ರೆ ಯೇಸು ಕ್ರಿಸ್ತನವರು
ಯಾರು ಒಂದು ಅನ್ಯೋನ್ಯತೆಯಲ್ಲಿ ಇರ್ತಾರೋ ಅವರನ್ನ ಫ್ರೆಂಡ್ ಆಗಿ ಹೇಳ್ತಿದ್ದಾರೆ. ಮತ್ತೆ ದಾವೀದನವರು ಒಂದು ಯೋನಾಥನನವರ ಬಗ್ಗೆ ನೋಡೋದಾದ್ರೆ ಇವರು ಕೂಡ ಒಂದು ದೇವರ ಒಂದು ಜ್ಞಾನದಲ್ಲಿ ಭಯ ಭಕ್ತಿಯಲ್ಲಿ ಉಳ್ಳವರಾಗಿ ಇದ್ದಾರೆ. ಇವರು ಅವರು ಒಬ್ಬರಿಗೊಬ್ರು ಪ್ರಾಣದಂತೆ ಅವರು ಪ್ರೀತಿಸ್ತೊರಗಿದ್ದಾರೆ. ಅಂದ್ರೆ ಅವರ ಒಂದು ಫ್ರೆಂಡ್ಶಿಪ್ ಅನ್ನೋದು ಅಷ್ಟೊಂದು ಪ್ರಾಮುಖ್ಯವಾಗಿ ತೋರಿಸ್ತಾ ಇದ್ದಾರೆ. ಮತ್ತೆ ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ಬೇಕು, ಒಂದು ದೇವರ ಆ ಒಂದು ಜ್ಞಾನವನ್ನು ಯಾರು ಹೊಂದಿರ್ತಾರೋ, ಯಾರು ಭಯ ಭಕ್ತಿಯಿಂದ ಇರ್ತಾರೋ, ಯಾರು ಆಜ್ಞೆಗಳನ್ನು ಪಾಲಿಸ್ತಾರೋ ಅವರ ಬಳಿ ನಾವು ಫ್ರೆಂಡ್ಶಿಪ್ ಅನ್ನ ಮಾಡ್ಬೇಕು ಪ್ರಿಯರೇ. ಅಷ್ಟೇ ಹೊರತು ಕೆಲವ್ರು ಇರ್ತಾರೆ ಫ್ರೆಂಡ್ಸ್ಗಳು, ನಮ್ಮ ಮುಂದೆ ಒಂದ್ ಮಾತಾಡ್ತಾರೆ, ಹಿಂದೆ ಒಂದ್ ಮಾತಾಡ್ತಾರೆ. ಇಲ್ಲಿ ನಮ್ಮ ಮುಂದೆ ಏನೋ ನಮ್ಮನ್ನ ಹೊಗಳ್ತಾ ಇರ್ತಾರೆ, ಆದ್ರೆ ಹಿಂದೆ ಏನೋ ಚೂರಿ ಚುಚ್ತಾ ಇರ್ತಾರೆ. ಅಂದ್ರೆ ಆ ಒಂದು ಫ್ರೆಂಡ್ಶಿಪ್ ಅನ್ನು ಎಲ್ಲೇ ಇದ್ರೂ ಒಂದೇ ರೀತಿಯಾಗಿ ಇರುವಂತಹ ಫ್ರೆಂಡ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಪ್ರಿಯರೇ. ಒಂದು ಹಾವಿನ ನೋಡೋದಾದ್ರೆ ಉದಾಹರಣೆಗೆ, ಹಾವಿಗೆ ಎಲ್ಲಿ ವಿಷ ಇರುತ್ತೆ, ನಾಲಿಗೆಯಲ್ಲಿ ವಿಷ ಇರುತ್ತೆ. ಆದ್ರೆ ಒಂದು ಹೇಳ್ತಾರೆ, ಹಾವಿಗೆ ನಾಲಿಗೆಯಲ್ಲಿ ವಿಷ ಇರುತ್ತೆ, ಆದ್ರೆ ಮನುಷ್ಯರಿಗೆ ದೇಹವೆಲ್ಲ ಕೂಡ ವಿಷ ಎಂಬುದಾಗಿ ಹೇಳ್ತಾ ಇರ್ತಾರೆ ಪ್ರಿಯರೇ. ಮತ್ತೆ ನಾವು ಯಾವ ರೀತಿಯಾದಂತಹ ಫ್ರೆಂಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಯಾವ ರೀತಿಯಾದಂತಹ ಒಂದು ಫ್ರೆಂಡ್ಸ್ ಅನ್ನ ಮಾಡಿಕೊಂಡು ಅವ್ರ ಜೊತೆ ಇದೀವಿ. ಮತ್ತೆ ನೋಡಿ ಇನ್ನ ಏನ್ ಬರ್ಸಿದ್ದಾರೆ ಬೈಬಲ್ ಗ್ರಂಥದಲ್ಲಿ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14-15 ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಈಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು. ನಾವು ಜೀವ ಸ್ವರೂಪನಾದ ದೇವರ ಮಂದಿರದಲ್ಲಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು ಹೇಳಿದ್ದಾರೆ, ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೂರವಾಗಿರುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವವರು ಎಂದು ಹೇಳಿದ್ದಾನೆ. ಸಾಕು. ನೀವು ಕ್ರೈಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗಬೇಡಿರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ ಅಂದ್ರೆ ನಾವು ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಗೆ ಇಜ್ಜೋಡಾಗಬಾರದೆಂಬುದಾಗಿ ಬರ್ಸಿದ್ದಾರೆ. ಅಂದ್ರೆ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು, ಬೆಳಕಿಗೂ ಕತ್ತಲಿಗೂ ಐಕ್ಯತೆ ಏನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ ಅಂತ ಬಳಸಿದ್ದಾರೆ. ಅಂದ್ರೆ ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ ಅಂತ ಬರೆಸ್ತಿದ್ದಾರೆ. ಅಂದ್ರೆ ನಿಮ್ಮ ಒಂದು ಸ್ನೇಹಿತರು ಯಾರು ಅಂತ ನಾವು ನಮ್ಮ ಒಂದು ಸ್ನೇಹಿತರನ್ನು ಕುರಿತು ನಾವು ಯೋಚನೆ ಮಾಡ್ಬೇಕಾಗಿದೆ ಪ್ರಿಯರೇ. ಅಂದ್ರೆ ನಾವು ಯಾರ ಬಳಿ ಸ್ನೇಹವನ್ನು ಬೆಳೆಸ್ಕೊಳ್ತಾ ಇದ್ದೀವಿ, ಯಾರೊಟ್ಟಿಗೆ ನಮ್ಮ ಒಂದು ಫ್ರೆಂಡ್ಶಿಪ್ ಅನ್ನು ದಿನಾಲು ಫ್ರೆಂಡ್ಸ್ ಬಳಿ ಮಾತಾಡ್ತಾ ಇರ್ತಾರೆ, ಮತ್ತೆ ಯಾರ ಬಳಿ ನಾವು ಫ್ರೆಂಡ್ಶಿಪ್ ಅನ್ನ ಮಾಡ್ತಾ ಇದ್ದೀವಿ. ಅವರು ಹೇಳಿದರೆ ಇಲ್ಲಿ ಕ್ರೈಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ ಅಂದ್ರೆ ಲೋಕಾನುಸಾರವಾದಂತಹ ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದು ನಮಗೆ ಬೇಡ ಪ್ರಿಯರೇ. ಇಲ್ಲಿ ಯಾವ ಗೂಡಿನ ಪಕ್ಷಿಗಳು ಆ ಗೂಡಿಗೆ ಸೇರುತ್ತೆ. ಅಂದ್ರೆ ಸಾಯಂಕಾಲ ಆದ ತಕ್ಷಣ ಒಂದು ಕುಡುಕ ಸ್ನೇಹಿತರಾದ್ರೆ ಒಂದು ಬಾರಿಗೆ ಸೇರ್ತಾರೆ, ಮತ್ತೆ ಪಬ್ಗಳಿಗೆ ಹೋಗುವವರಂತಾದ್ರೆ ಆ ಒಂದು ಪಬ್ಗಳಲ್ಲಿ ಸೇರ್ತಾರೆ. ಅದೇ ರೀತಿಯಾಗಿ ದೇವರ ಒಂದು ಜ್ಞಾನದಲ್ಲಿ ಒಂದು ದೇವರ ಆಜ್ಞೆಗಳನ್ನು ಪಾಲಿಸುವಂತವರು, ದೇವರಲ್ಲಿ ಭಯಭಕ್ತಿ ಉಳ್ಳವರು ಮನೆಗೆ ಸೇರಿ ಒಂದು ದೇವರ ಒಂದು ಅನ್ಯೋನ್ಯತೆಯಲ್ಲಿ ಇರ್ತಾರೆ ಪ್ರಿಯರೇ. ಮತ್ತೆ ದೇವರು ನಮ್ಮ ಒಂದು ಸ್ನೇಹಿತರನ್ನು ನಮಗೆ ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತೆ ಯೇಸು ಕ್ರಿಸ್ತರು ಕೂಡ ತನ್ನ ಒಂದು 12 ಮಂದಿ ಶಿಷ್ಯರನ್ನ ಅಂದ್ರೆ 12 ಮಂದಿ ಒಂದು ಸ್ನೇಹಿತರನ್ನು ತಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ ಒಬ್ಬರು ತಪ್ಪಿ ಹೋಗ್ತಾರೆ. ಅವರು ಯಾರು?
ಯೂದನವ್ರು ಯೂದನವ್ರು ಬಿಟ್ಟು ಮಿಕ್ಕಿದವರೆಲ್ಲರೂ ಕೂಡ ಒಂದು ತಮ್ಮ ಪ್ರಾಣವನ್ನು ತಮ್ಮ ಕೊನೆಯವರೆಗೂ ಯೇಸು ಕ್ರಿಸ್ತರಿಗಾಗಿ ಪ್ರಾಣವನ್ನು ಕೂಡ ಕೊಡುವಂತಹ ಸ್ಥಿತಿಯಾಗಿ ಆ ರೀತಿಯಾಗಿ ಅವರು ಯೇಸು ಕ್ರಿಸ್ತರನ್ನ ಪ್ರೀತಿಸಿದ್ದಾರೆ. ಮತ್ತೆ ಅವರ ಸ್ನೇಹ ಅನ್ನುವಂಥದ್ದು ಅಷ್ಟು ಪ್ರಾಮುಖ್ಯವಾಗಿದೆ. ಪೇತ್ರನವರು ಪೇತ್ರನವರನ್ನು ಅವರನ್ನು ಪೇತ್ರನವರನ್ನ ಕರೆಯಬೇಕಾದರೆ ನಿನ್ನ ಬಲೆಗಳನ್ನು ಬಿಟ್ಟು ನನ್ನ ಹಿಂಬಾಲಿಸು, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವಂತ ಬೇಸ್ತರನ್ನಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದಾಗ ಅವರು ಅಲ್ಲಿ ಅವರ ಸ್ಥಿತಿ ಏನಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಏನಾದ್ರು ಸಾಲ ಇದೆಯಾ ಅಥವಾ ಅವರು ಅದರಿಂದ ಅಮೌಂಟ್ ಜಾಸ್ತಿ ಬರುತ್ತಾ, ಪ್ರಾಫಿಟ್ ಜಾಸ್ತಿ ಇರುತ್ತಾ ಅಂತ ಏನು ಯೋಚನೆ ಮಾಡಿಲ್ಲ. ಅವರು ತಮ್ಮ ಬಲೆಗಳನ್ನು ಅಲ್ಲೇ ಬಿಟ್ಟು ಇವರನ್ನ ಹಿಂಬಾಲಿಸಿದ್ದಾರೆ. ಇವರು ಪೇತ್ರನವರು ಒಂದು ಕೇಳಿರುವಂತಹ ಸಂದರ್ಭವನ್ನು ನಾವು ನೋಡೋದಾದ್ರೆ ಏನಂತ ಹೇಳ್ತಾರೆ, ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೀವಲ್ಲ, ನಮ್ಗೆ ಏನು ಸಿಗುತ್ತೆ ಎಂಬುದಾಗಿ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನಿಮ್ಗೆ ಒಂದು 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 ಪರಲೋಕ ಅಂತದೊಂದನ್ನು ಸಿಗುತ್ತೆ ಎಂಬುದಾಗಿ ದೇವರು ಹೇಳ್ತಾರೆ, ಯೇಸು ಕ್ರಿಸ್ತರು ಹೇಳಿರ್ತಾರೆ. ಮತ್ತೆ ಪೌಲನವರು ಕೂಡ ಅನೇಕ ಮಂದಿ ಸ್ನೇಹಿತರನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಯಾರ್ಯಾರು ಅಂತ ನೋಡೋದಾದ್ರೆ ಬರ್ನಾಬ ಅವರು, ಮತ್ತೆ ಮಾರ್ಕನವರು, ಸೀಲನವರು, ಅರಿಸ್ತಾರ್ಕನವರನ್ನು, ಮತ್ತೆ ತಿಮೋತಿಯನನ್ನು, ತೀತನವರನ್ನು, ಮತ್ತೆ ದೇಮನವರಲ್ಲಿ ಇವರಲ್ಲಿ ಕೂಡ ಒಬ್ಬ ತಪ್ಪಿ ಹೋಗಿದ್ದಾನೆ. ಯೇಸು ಕ್ರಿಸ್ತರ ಒಂದು ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಯಾರು ತಪ್ಪಿ ಹೋಗಿದ್ದಾರೆ? ಯೂದನವರು. ಮತ್ತೆ ಈ ಒಂದು ಪೌಲನವರ ಒಂದು ಸ್ನೇಹಿತರಲ್ಲಿ ಕೂಡ ಒಬ್ಬ ತಪ್ಪಿ ಹೋಗಿದ್ದಾನೆ. ಅವರಲ್ಲಿ ಯಾರು ತಪ್ಪಿ ಹೋಗಿದ್ದಾರೆ ಅಂದ್ರೆ ದೇಮನು. ನೋಡಿ ಆ ಮಾತನ್ನು ನೋಡೋಣ. 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ 4:9. ನನ್ನ ಎರಡನೇ ಬಳಿ ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೈಸ್ತನು ಗಲಾತ್ಯಕ್ಕೂ, ತೀತನು ದಲ್ಮಾತ್ಯಕ್ಕೂ ಹೋದರು. ಲೂಕನು ಮಾತ್ರ ನನ್ನ ಜೊತೆಯಲ್ಲಿ. ಸಾಕು. ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕೆಂದರೆ ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೈಸ್ತನು ಗಲಾತ್ಯಕ್ಕೂ, ತೀತನು ದಲ್ಮಾತ್ಯಕ್ಕೂ ಹೋದನು. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. ಇಲ್ಲಿ ಯಾರು ದೇವನವರು ಏನ್ ಮಾಡಿದ್ದಾರೆ? ತಮ್ಮ ಒಂದು ಇಹಲೋಕವನ್ನು ಪ್ರೀತಿಸಿದ್ದಾರೆ. ಇಹಲೋಕವನ್ನು ಪ್ರೀತಿಸಿ ಏನ್ ಮಾಡಿದ್ದಾರೆ? ಒಂದು ಪೌಲನವರನ್ನು ಬಿಟ್ಟು ಇಹಲೋಕವನ್ನು ಪ್ರೀತಿಸಿ ಹೋಗಿದ್ದಾರೆ. ಪ್ರಿಯರೇ, ಲೋಕವನ್ನು ಪ್ರೀತಿಸಿದ್ದಾರೆ. ಲೋಕವನ್ನು ಪ್ರೀತಿಸಿ ಲೋಕದೊಳಗೆ ಹೋಗಿದ್ದಾರೆ. ಮತ್ತೆ ಈ ಲೋಕವನ್ನು ಪ್ರೀತಿಸಿ ಲೋಕದೊಳಗೆ ಹೋಗುವವರನ್ನು ಕುರಿತು ದೇವರು ಏನ್ ಬರ್ಸಿದ್ದಾರೆ ಅಂತ ನೋಡೋಣ. ನೋಡಿ ಆ ಮಾತನ್ನು ಕೂಡ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ವ್ಯಭಿಚಾರಿಗಳು, ನೀವು ಇಹಲೋಕ ಸ್ನೇಹವು ದೇವವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೈವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತರಾಗಿರಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಏನಂತ ಹೇಳ್ತಾರೆ? ಒಂದು ಲೋಕವನ್ನು ಪ್ರೀತಿಸುವವರನ್ನ ಏನಂತ ಹೇಳಿದ್ದಾರೆ? ವ್ಯಭಿಚಾರಿಗಳು ನೀವು ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಲೋಕವನ್ನು ಪ್ರೀತಿಸುವಂತಹ ದೇವನನ್ನು ಏನ್ ಹೇಳಿದ್ದಾರೆ? ನೀವು ವ್ಯಭಿಚಾರಿ ನೀನು ಎಂಬುದಾಗಿ ಹೇಳಿದ್ದಾರೆ. ಮತ್ತೆ ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಇಹಲೋಕವನ್ನು ಅಂತದ್ದು ಏನದು? ದೇವರಿಗೆ ವಿರೋಧ. ಇವಾಗ ನಾವು ಒಂದು ಲೋಕದಿಂದ ದೇವರೊಳಗೆ ಬರ್ತೀವಿ ಪ್ರಿಯರೇ. ಒಂದು ಲೋಕವನ್ನು ಬಿಟ್ಟು ದೇವರ ಬಳಿ ಬಂದಾಗ ನಮಗೆ ಯಾರು ಶತ್ರು ಆಗ್ತಾರೆ? ಅಂದ್ರೆ ಸೈತಾನನು ಶತ್ರು ಆಗ್ತಾನೆ. ಮತ್ತೆ ನಾವೇನು ಸ್ವಲ್ಪ ದಿನ ಬರ್ತೀವಿ, ಸಭೆಗೆ ಬರ್ತೀವಿ, ಒಂದು ಪ್ರಾರಂಭದಲ್ಲಿ ಮಾತ್ರ ಚೆನ್ನಾಗಿರ್ತೀವಿ. ಮತ್ತೆ ಹೋಗ್ತಾ ಮತ್ತೆ ಲೋಕದೊಳಗೆ ಹೋಗ್ತೀವಿ. ಲೋಕದೊಳಗೆ ಹೋದಾಗ ಏನಾಗುತ್ತೆ ಅಂದ್ರೆ ಯಾರನ್ನ ದ್ವೇಷಿಸ್ತೀವಿ? ಇವಾಗ ಲೋಕವನ್ನು ಬಿಟ್ಟು ಕ್ರಿಸ್ತನಲ್ಲಿ ಬಂದಾಗ ಯಾರನ್ನ ದ್ವೇಷಿಸ್ತೀವಿ?
ಲೋಕವನ್ನು ಬಿಟ್ಟು ಕ್ರಿಸ್ತನೊಳಗೆ ಬಂದಾಗ ಸೈತಾನನನ್ನ ದ್ವೇಷಿಸ್ತೀವಿ. ಮತ್ತೆ ಈ ಒಂದು ದೇವರನ್ನು ಬಿಟ್ಟು ಲೋಕದೊಳಗೆ ಹೋದಾಗ ಯಾರನ್ನು ದ್ವೇಷಿಸಿದ ಹಾಗೆ? ದೇವರನ್ನು ದ್ವೇಷಿಸಿದ ಹಾಗೆ ಪ್ರಿಯರೇ. ಅಂದ್ರೆ ದೇವರಲ್ಲಿ ಒಂದು ಜ್ಞಾನದಲ್ಲಿ ಒಂದು ದೇವರಲ್ಲಿ ಬಂದಾಗ ನಾವು ಸೈತಾನನ್ನ ದ್ವೇಷಿಸ್ತೀವಿ. ಅದೇ ರೀತಿಯಾಗಿ ಲೋಕಕ್ಕೆ ಹೋದಾಗ ದೇವರನ್ನು ದ್ವೇಷಿಸ್ತೀವಿ ಪ್ರಿಯರೇ. ಆದ್ರೆ ನಮ್ಮ ಒಂದು ಭಕ್ತಿ ಆ ರೀತಿಯಾಗಿ ಇರಬಾರದು ಪ್ರಿಯರೇ. ಒಂದು ದಾವೀದನವರಾಗಿರ್ಬಹುದು, ಯೋನಾಥನನವರಾಗಿರ್ಬೋದು, ಒಂದು ದೇವರ ಒಂದು ಭಯ ಭಕ್ತಿಯಲ್ಲಿ ಒಂದು ದೇವರ ಆಜ್ಞೆಗಳನ್ನು ಕೈಕೊಳ್ಳುವುದರಲ್ಲಿ ಕೂಡ ತಮ್ಮ ಒಂದು ಅವರ ಸ್ನೇಹಿತ ಅವರ ಫ್ರೆಂಡ್ಶಿಪ್ ಹೇಗಿದೆ ಅಂದ್ರೆ ಅವರ ಇಬ್ಬರ ಪ್ರಾಣ ಒಂದಾಗಿರುವಂತಹ ರೀತಿಯಲ್ಲಿ ಇತ್ತು. ಮತ್ತೆ ಯೇಸು ಕ್ರಿಸ್ತರವರು ಕೂಡ ಅವರು ತಮ್ಮ ಒಂದು ಫ್ರೆಂಡ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳೋದ್ರಲ್ಲಿ ಆಗಿರ್ಬೋದು, ಅವರು ಕೊನೆಯವರೆಗೂ ತಮ್ಮ ಪ್ರಾಣಗಳನ್ನು ಕೊಡುವಷ್ಟು ಅವರ ಮಧ್ಯೆ ಒಂದು ಅಷ್ಟೊಂದು ಫ್ರೆಂಡ್ಶಿಪ್ ಇತ್ತು ಪ್ರಿಯರೇ. ಮತ್ತೆ ಇನ್ನು ದೇವರು ಏನ್ ಬರ್ಸಿದ್ದಾರೆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಅಂತ ನೋಡೋಣ. ನೋಡಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನ. 15:33. ನಾಳೆ ಸಾಯುತ್ತೇವಲ್ಲ, ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದೆಚ್ಚಿತ್ತು ಸಾಕು ನೀತಿವಂತರಾಗಿ ಪ್ರಿಯ, ಲೋಕವನ್ನು ಬಿಟ್ಟು ಬಿಡಿರಿ. ಸಾಕು. ಕೆಲವರಿಗೆ ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಅಂದ್ರೆ ಒಂದು ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇಲ್ಲಿ ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ? ನಾವು ಒಳ್ಳೆಯವ್ರ ಬಳಿ ಫ್ರೆಂಡ್ಶಿಪ್ ಮಾಡ್ತಾ ಇದೀವ ಅಥವಾ ಲೋಕಾನುಸಾರವಾಗಿರುವಂತವ್ರ ಬಳಿ ಫ್ರೆಂಡ್ಶಿಪ್ ಮಾಡ್ತಾ ಇದೀವ ಅಂತ ನಾವು ನಮ್ಮನ್ನು ನಾವೇ ಪರೀಕ್ಷಿಸ್ಕೊಳ್ಬೇಕು ಪ್ರಿಯರೇ. ಅಂದ್ರೆ ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಅಂದ್ರೆ ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ, ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ, ಒಳ್ಳೆಯವ್ರ ಬಳಿನ ಕೆಟ್ಟವರ ಬಳಿನ ಅಂತ ನಾವು ಪರೀಕ್ಷಿಸ್ಕೊಳ್ಬೇಕು ಪ್ರಿಯರೇ. ಅಂದ್ರೆ ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಅಂದ್ರೆ ನಮ್ಮ ಒಂದು ಒಳ್ಳೆ ನಡವಳಿಕೆ ಕೂಡ ಒಂದು ಕೆಟ್ಟವರ ಒಂದು ದುಸ್ಸಹವಾಸದಿಂದ ಒಂದು ನಮ್ಮ ಒಳ್ಳೆಯದು ಕೂಡ ಒಂದು ಕೆಡುವಂತ ಸ್ಥಿತಿ, ಸದಾಚಾರವನ್ನು ಕೆಡಿಸುತ್ತದೆ ಎಂಬುದಾಗಿ ಬರ್ಸಿದ್ದಾರೆ. ಇನ್ನ ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಮೋಶೆ ಬಗ್ಗೆ ವಿರೋಧವಾಗಿ ಮಾತಾಡ್ತಾರೆ. ಯಾರು? ಕೋರಹನು ಏನಂತ ಮಾತಾಡ್ತಾನೆ? ಈ ದೇವರು ಮೋಶೆ ಬಳಿ ಮಾತ್ರ ಮಾತಾಡ್ತಾರ, ನಮ್ಮ ಬಳಿಯಲ್ಲಿ ಕೂಡ ಮಾತಾಡ್ತಾರಲ್ಲ, ಮೋಶೆ ಬಳಿ ಮಾತ್ರ ಮಾತಾಡ್ತಾರ ಎಂಬುದಾಗಿ ಇವರು ದೇವರಿಗೆ ವಿರೋಧವಾಗಿ ಮೋಶೆಗೆ ವಿರೋಧವಾಗಿ ಮಾತಾಡ್ತಾರೆ ಪ್ರಿಯರೇ. ಮೋಶೆಗೆ ವಿರೋಧವಾಗಿ ಮಾತಾಡುವಂತ ಕೋರಹ ಮತ್ತೆ ಜೊತೆ 4 ಜನ ಸೇರ್ಕೊಳ್ತಾರೆ. ಯಾರು? ದಾತಾನು, ಅಬಿರಾಮು, ಓನನು. ಈ 4 ಜನ ಸೇರ್ಕೊಂಡು ಈ ಮೋಶೆಗೆ ವಿರೋಧವಾಗಿ ಮಾತಾಡ್ತಾರೆ. ಇವರ ಜೊತೆಯಾಗಿನ್ನ ಎಷ್ಟು ಬರ್ತಾರೆ ಅಂದ್ರೆ 250 ಜನ. ಅಂದ್ರೆ ಟೋಟಲ್ 254 ಜನ ಯಾರಿಗೆ? ಮೋಶೆಗೆ ವಿರೋಧವಾಗಿ ಮಾತಾಡ್ತಾರೆ. ಈ ಮೋಶೆಗೆ ವಿರೋಧವಾಗಿ ಮಾತಾಡುವ ಅಂದ್ರೆ ಇವ್ರ ಫ್ರೆಂಡ್ಸ್ ಅಂದ್ರೆ ಯಾರ ಒಂದು ಸಹವಾಸವನ್ನ ಮಾಡಿದ್ದಾರೆ? ಕೋರಾಹನ ಸಹವಾಸ ಮಾಡಿ ದಾತಾನು, ಅಬಿರಾಮು, ಓನನು ಮತ್ತೆ ಈ 250 ಮಂದಿ ಇವರೆಲ್ಲರೂ ಕೂಡ ಮೋಶೆಗೆ ವಿರೋಧವಾಗಿ ಮಾತಾಡಿ ಏನಾಗಿದ್ದಾರೆ? ಆ ಒಂದು ಭೂಮಿ ಅನ್ನುವಂಥದ್ದು ಕಂಪಿಸಿ ಅವರು ನಾಶವಾಗಿದ್ದಾರೆ. ಅಂದ್ರೆ ಆ ಒಂದು ಫ್ರೆಂಡ್ಶಿಪ್ ಅಂದ್ರೆ ಯಾರ ಬಳಿ ಫ್ರೆಂಡ್ಶಿಪ್ ಮಾಡಿದ್ದಾರೆ, ಆ ಒಂದು ಫ್ರೆಂಡ್ಶಿಪ್ ಮುಖಾಂತರ ಅವರು 254 ಜನ ಏನಾಗಿದ್ದಾರೆ? ಸುಟ್ಟು ಬಿಟ್ಟಿದ್ದಾರೆ. ದೇವರು ಅವರನ್ನು ನಾಶ ಮಾಡ್ಬಿಟ್ಟಿದ್ದಾರೆ. ತಕ್ಕಾಗಿದೆ. ಆ ಒಂದು ವೈರಸ್ಗೆ ನಾವು ಯಾವುದೇ ರೀತಿಯಾದಂತ ಟ್ರೀಟ್ಮೆಂಟ್ ತಗೊಳ್ಳದೆ ಹಾಗೆ ಇದ್ರೆ ಏನಾಗುತ್ತೆ? ಅದು ಸ್ವಲ್ಪ 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 ಬೆಳೆದು 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 ಏನಾಗುತ್ತೆ? ನಾವೊಂದು ಸಾಯುವಂತ ಸ್ಥಿತಿಗೆ ಹೋಗ್ತೀವಿ ಪ್ರಿಯರೇ. ಅದೇ ರೀತಿ ಪಾಪ ಕೂಡ ಪ್ರಿಯರೇ. ನಾವು ಆ ಒಂದು ಪಾಪ ಸ್ವಲ್ಪನೇ ಅಲ್ವಾ, ಸ್ವಲ್ಪನೇ ಒಂದು ಪಾಪದ ಒಂದು ಜೊತೆ ಸ್ನೇಹ ಸ್ವಲ್ಪನೇ 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 ಅನ್ಕೊಳ್ತಾ ಇರ್ತೀವಿ. ಅದು ನಮ್ಮನ್ನು ಒಂದು ನರಕಕ್ಕೆ ದಬ್ಬುವಂತ ಒಂದು ಸ್ಥಿತಿಗೆ ಕರ್ಕೊಂಡೋಗುತ್ತೆ ಪ್ರಿಯರೇ. ಮತ್ತೆ ದುಸ್ಸಹವಾಸವು ಒಳ್ಳೆಯ ಒಂದು ಸದಾಚಾರವನ್ನು ಕೆಡಿಸುತ್ತದೆ. ಅಂದ್ರೆ ನಮ್ಮ ಒಂದು ನಡವಳಿಕೆ, ನಮ್ಮ ಒಂದು ಫ್ರೆಂಡ್ಸ್ ನಮ್ಮ ಸದಾಚಾರವನ್ನು
ಕೆಡಿಸುತ್ತದೆ ಎಂಬುದಾಗಿ ಬರ್ಸಿದ್ದಾರೆ. ಅಂದ್ರೆ ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ ಅಂದ್ರೆ ಒಳ್ಳೆಯವರ ಜೊತೆನ ಅಂದ್ರೆ ಅವ್ರಿಗೆ ದೇವರ ವಾಕ್ಯ ಗೊತ್ತಾ, ದೇವರ ಆಜ್ಞೆಗಳು ಗೊತ್ತಾ, ಅವರು ಭಯ ಭಕ್ತಿಯಿಂದ ಇದ್ದಾರಾ ಇಲ್ವಾ ಅಂತ ನಾವು ಪರೀಕ್ಷಿಸ್ಕೊಳ್ಬೇಕು. ನಮ್ಮ ಒಂದು ಫ್ರೆಂಡ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಒಳ್ಳೆ ಫ್ರೆಂಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ಹೊರತು ಲೋಕಾನುಸಾರವಾಗಿರುವಂತವರ ಒಂದು ಫ್ರೆಂಡ್ಶಿಪ್ ಅನ್ನು ನಾವು ಮಾಡಬಾರದು ಪ್ರಿಯರೇ. ಅಂದ್ರೆ ಇವಾಗ ಸಭೆಗಳಿಗೆ ಅವರು ಕರೆದ್ರೆ ಅವರು ಬರೋದಿಲ್ಲ ಪ್ರಿಯರೇ. ಯಾಕೆಂದ್ರೆ ಆ ಒಂದು ಯಾವುದೋ ಒಂದು ಕಾರಣಗಳನ್ನು ಹೇಳಿ ಅವರು ಸಭೆಗೆ ದೇವರ ವಾಕ್ಯಗಳನ್ನು ಕೇಳೋದಿಕ್ಕೆ ಬರೋದಿಲ್ಲ. ಅದೇ ಒಂದು ಪಬ್ಗಳಿಗೋ ಒಂದು ಡ್ಯಾನ್ಸ್ ಗಳ ಶೋಗಳಿಗೋ ಅಥವಾ ಏನೋ ಒಂದು ಪ್ರೋಗ್ರಾಮ್ಗಳಿಗೋ ಕರೆದ್ರೆ ಬರ್ತಾರೆ. ಆದ್ರೆ ಒಂದು ದೇವರ ಒಂದು ಸಭೆಗೆ ಬರೋದಿಲ್ಲ. ಅಂದ್ರೆ ನಾವು ಅಂತವರ ಒಂದು ಸಹವಾಸವನ್ನು ಮಾಡಬಾರದು ಪ್ರಿಯರೇ. ಪ್ರಾರಂಭದಲ್ಲಿ ನೋಡೋದಾದ್ರೆ ಒಂದು ಒಂದು ದುಸ್ಸಹವಾಸ ಅಂದ್ರೆ ಒಂದು ಕೆಟ್ಟ ಫ್ರೆಂಡ್ಸ್ ಗಳು ಯಾವ ರೀತಿ ಇರ್ತಾರೆ ಅಂದ್ರೆ ಒಂದು ಒಂದು ಡ್ರಿಂಕ್ಸ್ ಅನ್ನ ಅಭ್ಯಾಸ ಮಾಡಿಸುವಂತಹದ್ದು. ಕುಡಿಯೋ ಪರವಾಗಿಲ್ಲ ಸ್ವಲ್ಪನೇ ತಾನೆ ಕುಡಿ, ಇವಾಗ ನಾವೇನು ಫಸ್ಟ್ ಇಂದ ಕುಡಿತಾ ಇದೀವ, ನಾವು ಇವಾಗ್ಲೇ ಕುಡಿತಾ ಇರೋದು, ಸ್ವಲ್ಪ ಕುಡಿ ಸ್ವಲ್ಪ ಕುಡಿ ಅಂತ ಸ್ವಲ್ಪ 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 1 ಗ್ಲಾಸ್ 2 ಗ್ಲಾಸ್ 3 ಗ್ಲಾಸ್ ಹೋಗಿ ಒಂದು ಬಾಟಲ್ ಒಂದು ಕುಡಿಯುವಂತ ಒಂದು ಸ್ಥಿತಿಗೆ ಸೇರ್ತಾರೆ ಪ್ರಿಯರೇ. ಅಂತ ಒಂದು ಕೆಟ್ಟ ಅಭ್ಯಾಸವನ್ನು ಮಾಡಿಸುವಂತ ಒಂದು ಸ್ಥಿತಿಗೆ ಸೇರಿಸ್ತಾರೆ. ಅದೇ ರೀತಿಯಾಗಿ ಕೆಲವು ಡ್ರಗ್ ಅಡಿಕ್ಟ್ಗಳಾಗಿರ್ತಾರೆ, ಅವರು ಕೂಡ ಆ ರೀತಿಯಾಗಿ ನಮ್ಮನ್ನು ಕೂಡ ಮಾಡ್ತಾರೆ. ಅದರಿಂದ ನಾವು ದುಸ್ಸಹವಾಸವನ್ನು ಮಾಡಬಾರದು. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಯೋನಾಥನ್ ದಾವಿದರು ಯಾವ ರೀತಿಯಾಗಿ ಬೆಸ್ಟ್ ಫ್ರೆಂಡ್ಸ್ ಆಗಿ ಒಂದು ದೇವರ ಒಂದು ಜ್ಞಾನದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ ನಾವು ಕೂಡ ಅಂತವರಾಗಿರ್ಬೇಕು ಪ್ರಿಯರೇ. ಮತ್ತೆ ಯೇಸು ಕ್ರಿಸ್ತರು ತನ್ನ ಶಿಷ್ಯರು ಯಾವ ರೀತಿಯಾಗಿ ಅವರ ಒಂದು ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡಿದ್ದಾರೆ, ತಮ್ಮ ಒಂದು ಪ್ರಾಣದ ಕೊನೆಯವರೆಗೂ ತಮ್ಮ ಫ್ರೆಂಡ್ಶಿಪ್ ಅನ್ನ ಬಿಟ್ಟಿಲ್ಲ. ಮತ್ತೆ ಪೌಲನವರ ಬಗ್ಗೆ ಕೂಡ ನೋಡಿದ್ವಿ, ಅವರ ಒಂದು ಫ್ರೆಂಡ್ಸ್ ಅನ್ನು ಕೂಡ ನೋಡಿದೀವಿ. ಅವರಲ್ಲಿ ಕೂಡ ಒಬ್ಬ ತಪ್ಪಿ ಹೋಗಿದ್ದಾನೆ, ಆದ್ರೆ ಮಿಕ್ಕಿದವರು ಇದ್ದಾರೆ ಪ್ರಿಯರೇ. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ದಾವೀದನ ಮಗನಾಗಿರುವಂತ ಅಬ್ಷಾಲೋಮನು ಅಬ್ಷಾಲೋಮನ ಫ್ರೆಂಡ್ ಯಾರಂದ್ರೆ ಅಹಿತೋಪೇಲನು. ಅಬ್ಷಾಲೋಮನ ಮಗನು ಅಬ್ಷಾಲೋಮನ ಫ್ರೆಂಡ್ ಯಾರು? ಅಹಿತೋಪೇಲನು. ಇಲ್ಲಿ ಈ ಒಂದು ಫ್ರೆಂಡ್ ಬಂದು ಒಂದು ಪ್ಲಾನ್ ಕೊಡ್ತಾನೆ. ಏನಂದ್ರೆ ಅಬ್ಷಾಲೋಮನೇ, ನಿನ್ನ ತಂದೆ ಸತ್ರೆ ಆ ಒಂದು ಸಿಂಹಾಸನ ನಿನಗೆ ಸಿಗುತ್ತೆ ಎಂಬುದಾಗಿ ಈ ಒಂದು ಅಹಿತೋಪೇಲನು ಒಂದು ಐಡಿಯಾವನ್ನು ಯಾರು ಕೊಡ್ತಾರೆ? ಅಬ್ಷಾಲೋಮನಿಗೆ ಕೊಡ್ತಾನೆ. ಆದ್ರೆ ಈ ಒಂದು ಪ್ಲಾನ್ ಏನಾಗಿದೆ, ಇದು ಅಪ್ಲೈ ಆಗಿದೆಯಾ ಅಂದ್ರೆ ಇಲ್ಲ. ಅವಾಗ ಏನ್ ಮಾಡ್ತಾನೆ, ಈ ಒಂದು ಅಹಿತೋಪೇಲನು ಹೋಗಿ ನೇಣು ಹಾಕೊಂಡು ಸತ್ತೋಗ್ತಾನೆ. ಮತ್ತೆ ಇನ್ನೊಬ್ಬ ಮಗನು ಅಮ್ನೋನನು ಅವನ ಫ್ರೆಂಡ್ ಯಾರಂದ್ರೆ ಯಹೋನಾದಾಬನು ಫ್ರೆಂಡ್ ಯಾರಿಗೆ? ಅಮ್ನೋನನಿಗೆ. ಈ ಅಮ್ನೋನನು ಏನೋ ಒಂದು ದಿನ ತನ್ನ ಒಂದು ರೂಮ್ ನಲ್ಲಿ ಸುಮ್ನೆ ಹೊರಗಡೆ ಬರದೆ ಇರ್ತಾನೆ. ಯಾಕೆ ಅಂತ ತನ್ನ ಫ್ರೆಂಡ್ ಆಗಿರುವಂತ ಯಾರು ಯಹೋನಾದಾಬನು ಹೋಗಿ ಕೇಳಿದಾಗ, ಯಾಕಪ್ಪ ನೀನು ಹೊರಗೆ ಬರ್ತಾ ಇಲ್ಲ, ಏನಾಯ್ತು, ಸಪ್ಪಗಿದ್ಯಾ ನೀನು ಅಂತ ಕೇಳಿದಾಗ ಈ ಒಂದು ಅಮ್ನೋನನು ತನ್ನ ತಂಗಿ ಆಗಿರುವಂತ ತಾಮಾರಳನ್ನು ಮೋಹಿಸಿರ್ತಾನೆ ಪ್ರಿಯರೇ, ಮೋಹಿಸಿರ್ತಾನೆ. ಅಂದ್ರೆ ಈ ಫ್ರೆಂಡ್ ಏನು ಹೇಳ್ಬೇಕು, ಆಕೆ ನಿನ್ ತಂಗಿ ಯಾವ ರೀತಿ ಯೋಚನೆ ಮಾಡ್ತಿದ್ಯಾ, ಈ ತರ ಯೋಚನೆಗಳನ್ನ ತೆಗೆದಾಕು ಅಂತ ಹೇಳಿಲ್ಲ. ಏನಂತ ಹೇಳಿದಾನೆ, ನೀನು ಸಪ್ಪಗೆ ಮಲ್ಕೋ, ನಿಮ್ಮ ತಂದೆ ಬಂದು ಕೇಳ್ತಾರೆ ಏನಾಯ್ತು ಅಂತ ಕೇಳಿದಾಗ ಅವರು ಇನ್ನ ನಿನ್ ತಂಗಿನ ಊಟಕ್ಕೆ ಬಡ್ಸಕ್ಕೆ ಕಳ್ಸು ಎಂಬುದಾಗಿ ಹೇಳುವಂತ ಇವನು ಪ್ಲಾನ್ ಕೊಡ್ತಾನೆ. ಯಾರು? ಯಹೋನಾದಾಬನು. ಈ ಒಂದು ಪ್ಲಾನ್ ಕೊಟ್ಟ ನಂತರ ಆಕೆಯನ್ನು ಇನ್ನು ತಾಮಾರಳು ಬಂದು ಅಣ್ಣನಿಗೆ ಊಟ ಬಡಿಸುವಾಗ ಈಕೆಯನ್ನು ಮೋಹಿಸಿದ್ದಂತ ಅಮ್ನೋನನು ಈಕೆಯನ್ನ ಕೆಡಿಸ್ತಾನೆ ಪ್ರಿಯರೇ. ಮತ್ತೆ ಈತನು ಕೆಡಿಸಿದ ನಂತರ ಅಬ್ಷಾಲೋಮನ ಕೈಯಲ್ಲಿ ಇವನೇನಾಗ್ತಾನೆ, ಸಾಯುವಂತ ಒಂದು ಸ್ಥಿತಿಗೆ ಹೋಗ್ತಾನೆ. ಅಂದ್ರೆ ಈ ಒಂದು ಫ್ರೆಂಡ್ ಅಂತವನು ಕರೆಕ್ಟಾ ಅಂದ್ರೆ ಇಲ್ಲ, ಈ ಒಂದು ಫ್ರೆಂಡ್ ಅಂತವನು ಇಲ್ಲಿ ಕೆಟ್ಟ ಫ್ರೆಂಡ್ ಆಗಿದ್ದಾನೆ. ಇಲ್ಲಿ ಫ್ರೆಂಡ್ಶಿಪ್ ಅನ್ನುವಂಥದ್ದು ಸರಿಯಾಗಿ ಇಲ್ಲ ಪ್ರಿಯರೇ. ಅಂದ್ರೆ ಒಂದು ಫ್ರೆಂಡ್
ಕರೆಕ್ಟ್ ಆಗಿದ್ರೆ ಏನು ಅಮ್ನೋನನು ಸಾಯುವಂತ ಸ್ಥಿತಿಗೆ ಹೋಗ್ತಾ ಇರ್ಲಿಲ್ಲ. ಅಂದ್ರೆ ಸ್ನೇಹ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಸ್ನೇಹ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಪ್ರಿಯರೇ. ಮತ್ತೆ ಇಲ್ಲಿ ಫ್ರೆಂಡ್ಸ್ ಏನಾಗಿದ್ದಾರೆ ಅಂದ್ರೆ ಒಂದು ದುಸ್ಸಹವಾಸವು ಅಂದ್ರೆ ದುಸ್ಸಹವಾಸವು ಸದಾಚಾರವನ್ನು ಕೇಳಿಸುತ್ತದೆ. ಅಂದ್ರೆ ಇಲ್ಲಿ ಈತನ ಒಂದು ಫ್ರೆಂಡ್ಶಿಪ್ ಮಾಡಿರುವಂತಹ ಈ ಒಂದು ಅಮ್ನೋನನು ಒಂದು ಸತ್ತಿದ್ದಾನೆ. ಅಂದ್ರೆ ಯಾರ್ ಫ್ರೆಂಡ್ಸ್ ಮೂಲಕ? ಒಂದು ಯೆಹೋನಾದಾಬನ ಫ್ರೆಂಡ್ಶಿಪ್ ಮೂಲಕ ಈತನು ಸಾಯುವಂತ ಒಂದು ಸ್ಥಿತಿಗೆ ಹೋಗಿದ್ದಾನೆ ಪ್ರಿಯರೇ. ಮತ್ತೆ ನಾವು ಒಂದ್ಸರಿ ಯೋಚನೆ ಮಾಡ್ಬೇಕು, ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ, ನಮ್ಮ ಒಂದು ಸ್ನೇಹ ಯಾರ ಬಳಿ ಇದೆ. ನಮಗೆ ಸ್ನೇಹಿತರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ನೇಹಿತರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಸುಮ್ನೆ ಯಾರ್ಯಾರನ್ನ ಫ್ರೆಂಡ್ಸ್ ಅನ್ನ ಮಾಡ್ಕೋಬಾರ್ದು. ಯಾರು ಒಂದು ದೇವರಲ್ಲಿ ಭಯಭಕ್ತಿ ಉಳ್ಳ ಇವರಾಗಿದ್ದಾರೆ, ಯಾರು ಆಜ್ಞೆಗಳನ್ನು ಕೈಗೊಳ್ತಾರೆ, ಅಂಥವರನ್ನೇ ನಾವು ಫ್ರೆಂಡ್ಸ್ ಗಳನ್ನಾಗಿ ಮಾಡ್ಕೋಬೇಕು ಪ್ರಿಯರೇ. ಪ್ರಾರಂಭದಲ್ಲಿ ನೋಡಿದ ಹಾಗೆ ಆ ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯ 12-14 ವಚನಗಳು. ಯಾವನು ಯೆಹೋವನ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅಂದ್ರೆ ಯಾರು ದೇವರ ಒಂದು ಭಯಭಕ್ತಿ ಉಳ್ಳವರಾಗಿದ್ದಾರೋ, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ದೇವರೇನಾಗ್ತಾರೆ? ಆಪ್ತ ಮಿತ್ರನು, ಬೆಸ್ಟ್ ಫ್ರೆಂಡ್ ಆಗಿ ಬದಲಾಗ್ತಾರೆ ಪ್ರಿಯರೇ. ನೋಡಿ, ಅದೇ ರೀತಿಯಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14-15 ವಚನಗಳು. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14-15 ವಚನಗಳು. ಅದೇ ಅಕ್ಕ. ಓಕೆ, ಅಂದ್ರೆ ನಾವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬಾರದು. ಅಂದ್ರೆ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯತೆ ಏನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು ಅಂತ ಹೇಳ್ತಿದ್ದಾನೆ. ಅಂದ್ರೆ ನಾವು ಕ್ರೈಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬಾರದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಯಾರ ಬಳಿ ಫ್ರೆಂಡ್ಶಿಪ್ ಮಾಡ್ಬೇಕಂತೆ? ಯಾರು ದೇವರ ಭಯ ಭಕ್ತಿಯಲ್ಲಿ ಇರ್ತಾರೆ, ಯಾರು ಆಜ್ಞೆಗಳನ್ನ ಪಾಲಿಸ್ತಾರೆ, ಯಾರು ಆ ಒಂದು ಸಭೆಗೆ ಯಾರು ಯಾವಾಗ್ಲೂ ಕ್ರಮವಾಗಿ ಬರ್ತಾರೆ, ಯಾರು ದೇವರ ಒಂದು ಆಜ್ಞೆಗಳನ್ನ ಪಾಲಿಸ್ತಾರೆ, ವಾಕ್ಯಾನುಸಾರವಾಗಿ ಯಾರು ಜೀವಿಸ್ತಾರೆ, ಅವರ ಬಳಿ ನಮ್ಮ ಒಂದು ಸ್ನೇಹವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಪ್ರಿಯರೇ. ಮತ್ತೆ ನೋಡಿ, ಅದೇ ರೀತಿಯಾಗಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15:33. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಅಂದ್ರೆ ದುಸ್ಸಹವಾಸವು ನಮ್ಮ ಒಂದು ಒಳ್ಳೆ ನಡವಳಿಕೆಯನ್ನು ಕೂಡ ಕೆಡಿಸುತ್ತದೆ ಅಂತ ಹೇಳಿದ್ದಾರೆ ಪ್ರಿಯರೇ. ಅಂದ್ರೆ ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಅಂದ್ರೆ ನಮ್ಮ ಒಂದು ಫ್ರೆಂಡ್ಶಿಪ್ ಗ್ರೂಪ್ ಹೇಗಿದೆ, ನಮ್ಮ ಒಂದು ಫ್ರೆಂಡ್ಶಿಪ್ ಗ್ರೂಪ್ ನಲ್ಲಿ ದೇವರ ನಂಬಿಕೆಯಲ್ಲಿ ಇದ್ದವರಿದ್ದಾರಾ ಇಲ್ವಾ, ದೇವರ ಭಯ ಭಕ್ತಿ ಉಳ್ಳವರು ಇದ್ದಾರಾ ಇಲ್ವಾ ಅಂತ ನಾವು ಯೋಚನೆ ಮಾಡ್ಕೊಳ್ಬೇಕು ಪ್ರಿಯರೇ. ಯೇಸುಕ್ರಿಸ್ತರ ವಿಷಯದಲ್ಲಿ ನೋಡೋದಾದ್ರೆ ಆತನು ನಮ್ಮನ್ನು ಪ್ರೀತಿಸಿ ಏನ್ ಮಾಡಿದ್ದಾರೆ? ನಮಗಾಗಿ, ನಮ್ಮ ಪಾಪಗಳಿಗಾಗಿ ತನ್ನ ಒಂದು ಕೊನೆಯ ಒಂದು ರಕ್ತದ ಹನಿಯವರೆಗೂ ಒಂದು ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಮತ್ತೆ ಇವರೇ ನಮಗೆ ನಿಜವಾದಂತಹ ಸ್ನೇಹಿತರು, ಇವರೇ ನಮಗೆ ಬೆಸ್ಟ್ ಫ್ರೆಂಡ್ ಪ್ರಿಯರೇ. ಮತ್ತೆ ಅಪೋಸ್ತಲರಲ್ಲಿ ನೋಡೋದಾದ್ರೆ ಅವರು ಕೂಡ ಯೇಸು ಕ್ರಿಸ್ತರನ್ನು ಫ್ರೆಂಡ್ ಆಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವರು ಕೂಡ ಒಂದು ನಿಜವಾದಂತ ಒಂದು ಸ್ನೇಹಿತರಾಗಿ ಇದ್ದಾರೆ. ಭಕ್ತರೊಂದಿಗೆ ಒಂದು ಸ್ನೇಹವನ್ನು ಮಾಡಬೇಕು ಪ್ರಿಯರೇ. ಅಂದ್ರೆ ಇವಾಗ ಯಾರು ಪೌಲನವರು ಭಕ್ತರೊಡನೆ ಸ್ನೇಹ ಮಾಡಿದ್ದಾರೆ, ಯೇಸು ಕ್ರಿಸ್ತರು ತನ್ನ ಒಂದು ಶಿಷ್ಯರೊಂದಿಗೆ ಸ್ನೇಹವನ್ನು ಬೆಳೆಸಿದ್ದಾರೆ. ಮತ್ತೆ ಅಪೊಸ್ತಲರು ಕೂಡ ಒಂದು ಸ್ನೇಹವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಮತ್ತೆ ನಾವು ಯಾರ ಒಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಬೇಕು? ನಾವು ಯಾರ ಫ್ರೆಂಡ್ಶಿಪ್ ಮಾಡ್ಬೇಕು? ಯಾರು ಒಂದು ದೇವರ ಒಂದು
ಆ ಒಂದು ಭಯ ಭಕ್ತಿ ಇರ್ತಾರೋ ಅವರ ಬಳಿ ನಾವು ಫ್ರೆಂಡ್ಶಿಪ್ ಮಾಡ್ಬೇಕು. ಯೋನಾಥನ್ ಮತ್ತೆ ದಾವಿದನ ಅವರ ಸ್ನೇಹವನ್ನು ಕುರಿತು ಬೈಬಲ್ ಗ್ರಂಥದಲ್ಲಿ ಎಷ್ಟೋ ಮಾತುಗಳನ್ನ ವರ್ಸಿದ್ದಾರೆ. ಅಂದ್ರೆ ಅವರ ಪ್ರಾಣ ಒಂದಾಗಿತ್ತಂದ್ರೆ ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅವರ ಒಂದು ಫ್ರೆಂಡ್ಸ್ ಅವರ ಒಂದು ಸ್ಥಿರವಾಗಿದ್ರು. ಅಂದ್ರೆ ಆ ಒಂದು ಸಿಂಹಾಸನವನ್ನು ಆಶಿಸದೆ ಆ ಒಂದ್ ಸಿಂಹಾಸನವನ್ನು ಬಿಟ್ಟು ತನ್ನ ಫ್ರೆಂಡ್ ಅನ್ನು ಕಾಪಾಡ್ಕೊಂಡ್ ಬಂದಿದ್ದಾನೆ. ಅಂದ್ರೆ ಯೋನಾಥನನವರು ಮತ್ತೆ ದಾವಿದ ಫ್ರೆಂಡ್ಶಿಪ್ ಹೇಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಪ್ರಿಯರೇ. ಮತ್ತೆ ಯೇಸು ಕ್ರಿಸ್ತರು ಶಿಷ್ಯರೊಂದಿಗೆ ಫ್ರೆಂಡ್ಶಿಪ್ ಮಾಡುವಂತದ್ದನ್ನು ನಾವು ನೋಡಿದ್ದೀವಿ. ಅವರು ಯಾವ ರೀತಿಯಾಗಿ ಫ್ರೆಂಡ್ಶಿಪ್ ಮಾಡಿದ್ದಾರೆ, ನಾವು ಯಾವ ರೀತಿ ಮಾಡ್ತಾ ಇದೀವಿ, ನಾವು ಕೂಡ ಯಾವ ರೀತಿ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಳ್ಬೇಕು. ಒಂದು ಯೋನಾಥನನ ಹಾಗೆ, ದಾವೀದನ ಹಾಗೆ, ಅದೇ ರೀತಿಯಾಗಿ ಯೇಸು ಕ್ರಿಸ್ತರವರ ಹಾಗೆ, ಒಂದು ಶಿಷ್ಯರ ಹಾಗೆ, ಅದೇ ರೀತಿಯಾಗಿ ಪೌಲನವರ ಹಾಗೆ, ಅವರ ಸ್ನೇಹಿತರ ಹಾಗೆ ನಾವು ಕೂಡ ಅಂತ ಭಯ ಭಕ್ತಿಯುಳ್ಳವರನ್ನು, ಒಂದು ದೇವರ ಒಂದು ಜ್ಞಾನವನ್ನು ಹೊಂದಿಕೊಳ್ಳಿರುವಂತಹವರನ್ನು, ಯಾರು ಆಜ್ಞೆಗಳನ್ನು ಪಾಲಿಸ್ತಾರೋ ಅಂಥವರನ್ನ ಫ್ರೆಂಡ್ಸ್ ಆಗಿ ಮಾಡ್ಕೋಬೇಕು. ಆಗ ಏನಾಗುತ್ತೆ, ನಮ್ಗೆ ಯೇಸು ಕ್ರಿಸ್ತರು ನಮಗೆ ಫ್ರೆಂಡ್ ಆಗ್ತಾರೆ. ಮತ್ತೆ ದೇವರು ನಮಗೆ ಫ್ರೆಂಡ್ ಅಂದ್ರೆ ಏನಂತ ಬರ್ಸಿದ್ದಾರೆ, ಆತನು ಆಪ್ತ ಮಿತ್ರನು ಎಂಬುದಾಗಿ ಬರ್ಸಿದ್ದಾರೆ. ಅಂದ್ರೆ ನಾವು ಆತನನ್ನ ಫ್ರೆಂಡ್ ಆಗಿ ಮಾಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ಬೇಕು, ಮತ್ತೆ ಆಜ್ಞೆಗಳನ್ನ ಪಾಲಿಸ್ಬೇಕು. ಮತ್ತೆ ಅವರ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದವರಿಗೆ ಏನಾಗುತ್ತಾರೆ, ಯೇಸು ಕ್ರಿಸ್ತರಿಗೆ ಫ್ರೆಂಡ್ ಆಗ್ತಾರೆ. ಅದರಿಂದ ನಾವು ಕೂಡ ಒಂದು ದೇವರ ಒಂದು ಫ್ರೆಂಡ್ಶಿಪ್ ಅನ್ನು ಬೆಳೆಸ್ಕೊಳ್ಳೋಣ ಪ್ರಿಯರೇ. ಯಾವ ರೀತಿ ಒಂದು ದಿನೇ ದಿನೇ ದೇವರ ಒಂದು ಜ್ಞಾನದಲ್ಲಿ ಬೆಳೆಸ್ಕೊಳ್ಳೋದು, ದಿನೇ ದಿನೇ ದೇವರ ಒಂದು ಜ್ಞಾನವನ್ನು ಹೊಂದಿಕೊಳ್ಳೋದ್ರಲ್ಲಿ, ವಾಕ್ಯವನ್ನು ಓದೋದ್ರಲ್ಲಿ, ಅದೇ ರೀತಿಯಾಗಿ ವಾಕ್ಯವನ್ನು ಕೇಳೋದ್ರಲ್ಲಿ, ಒಂದು ನಿರಂತರವಾಗಿ ನಾವು ದೇವರ ಒಂದು ಜ್ಞಾನದಲ್ಲಿ ಬೆಳೆಯುತ್ತಾ ಇದ್ರೆ ನಮಗೆ ಯಾರು ಫ್ರೆಂಡ್ ಆಗ್ತಾರೆ, ದೇವರು ಫ್ರೆಂಡ್ ಆಗ್ತಾರೆ, ಯೇಸು ಕ್ರಿಸ್ತರು ಫ್ರೆಂಡ್ ಆಗ್ತಾರೆ ಪ್ರಿಯರೇ. ನಮ್ಮ ಒಂದು ಬೆಸ್ಟ್ ಫ್ರೆಂಡ್ ಯಾರು ಆಗ್ಬೇಕು, ದೇವರಾಗಿರ್ಬೇಕು, ಯೇಸು ಕ್ರಿಸ್ತರಾಗಿ ಇರ್ಬೇಕು ಪ್ರಿಯರೇ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, ಈ ಒಂದು ಸಮಯದಲ್ಲಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಮಾತುಗಳನ್ನು ಮಾತನಾಡ್ಲಿಕ್ಕೆ ನಮಗೆ ಕೊಟ್ಟಂತ ಒಂದು ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ನಮ್ಮ ಒಂದು ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಚಾನ್ಸ್ ಅನ್ನು ನಮ್ಗೆ ಕೊಟ್ಟಿದ್ದೀರಾ ತಂದೆ. ನಾವು ನಿಮ್ಮ ವಾಕ್ಯಾನುಸಾರವಾಗಿ ನಿಮ್ಮ ಮಕ್ಕಳನ್ನು ಸ್ನೇಹಿತರಾಗಿ ಮಾಡ್ಕೊಳ್ಳಲಿಕ್ಕೆ ಬೇಕಾದಂತಹ ಸಹಾಯವನ್ನು ನಮಗೆ ದಯಪಾಲಿಸಿ ತಂದೆ. ಹೌದು ತಂದೆ, ಯೋನಾಥನ್ ದಾವಿದರು ಯಾವ ರೀತಿಯಾಗಿ ತಮ್ಮ ಒಂದು ಸ್ನೇಹವನ್ನು ಬೆಳೆಸ್ಕೊಂಡಿದ್ದಾರೆ, ಯೇಸು ಕ್ರಿಸ್ತರ ಶಿಷ್ಯರು ಯಾವ ರೀತಿಯಾಗಿ ಸ್ನೇಹಿತರನ್ನು ಮಾಡ್ಕೊಂಡಿದ್ದಾರೋ ಆ ರೀತಿಯಾಗಿ ನಾವು ಕೂಡ ನಮ್ಮ ಒಂದು ಫ್ರೆಂಡ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಬೇಕಾದಂತ ಸಹಾಯವನ್ನು ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಹೌದು ತಂದೆ, ನಾನು ಹೇಳಿರುವ ಮಾತುಗಳಲ್ಲಿ ಏನಾದ್ರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ ತಂದೆ. ಅವುಗಳನ್ನು ತಿದ್ದುಕೊಳ್ಳಲಿಕ್ಕೆ ಬೇಕಾದಂತ ಸಹಾಯವನ್ನು ನನಗೆ ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಅದೇ ರೀತಿಯಾಗಿ ತಂದೆ, ಸಭೆಯಲ್ಲಿ ಅನಾರೋಗ್ಯದಿಂದಿರುವಂತಹ ನಿಮ್ಮ ಮಕ್ಕಳನ್ನು ನೆನಪು ಮಾಡ್ತಾ ಇದ್ದೀನಿ ತಂದೆ. ಅವರಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಇಲ್ಲಿಯವರೆಗೂ ತಂದೆ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಮಾಡದಂತಹ ಒಂದು ಸಹಾಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಒಂದು ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೆನ್. ವಂದನೆಗಳು. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕುಮಾರನಾದಂತ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮರ ಅನ್ಯೋನ್ಯ ಸಹವಾಸವು ಯಾವಾಗಲೂ ನಮ್ಮ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.